2 ದಿನದಿಂದ ಕಾಣಿಸಿದ ಸಾಮ್ರಾಟ್ ನನ್ನ ಮಿಸ್ ಮಾಡ್ಕೊಳ್ಳೋದಿರಲಿ, ಅವ್ನು ಕಾಣಿಸ್ಕೊಳ್ದೆ ಹೋದದಕ್ಕೆ ಸುರಕ್ಷಾ ಹ್ಯಾಪಿಯಾಗಿ ಫೀಲ್ ಆದ್ಲು. ಒಂದು ದಿನ ಎಲಿನಾ ಸಾಮ್ರಾಟ್ ಅವ್ರ ಮನೇಲಿದ್ದಾಗ ಸಾರಾ ಅವ್ರಿಗೆ ಫೋನ್ ಮಾಡಿ, ನಾನು ಸುರಕ್ಷಾನ ಭೇಟಿ ಆಗೋದಕ್ಕೆ ಸಾಮ್ರಾಟ್ ಅವ್ರ ಮನೆಗೆ ಬರ್ತೀನಿ ಅಂದ್ಲು. ಸುರಕ್ಷಾ ಕೂಡ ಅವಳ ಪಕ್ಕದಲ್ಲೇ ಇದ್ದಿದ್ದರಿಂದ ಎಲಿನಾ ಸುರಕ್ಷಾಗೆ ಇಂಜೆಕ್ಷನ್ ಮಾಡಲು ಸಿರಿಂಜ್ ರೆಡಿ ಮಾಡ್ಕೊಳ್ತಿದ್ದ ಕಾರಣ ಫೋನ್ ಸ್ಪೀಕರ್ನಲ್ಲಿಟ್ಟಿದ್ರು. ಅದರಿಂದ ಅತ್ತ ಕಡೆಯಿಂದ ಸಾರಾನ್ ಮಾತುಗಳನ್ನ ಎಲಿನಾ ಜೊತೆ ಸುರಕ್ಷಾ ಮತ್ತು ಲಲಿತಾ ಅವ್ರು ಕೂಡ ಕೇಳಿಸ್ಕೊಂಡ್ರು. ಅದಕ್ಕೆ ಎಲಿನಾ ಅವರಿಗಿಂತ ಮೊದಲೇ ಸುರಕ್ಷಾ, ಖಂಡಿತ ಸಾರಾ, ಒಮ್ಮೆ ನಮ್ಮ ಮನೆಗೆ ಬಾ ಅಂದ್ಲು ನಗ್ತಾ. ಹಲೋ ಸುರಕ್ಷಾ ಅವರೇ, ನೀವೇನಾ ಅಂದ್ಲು ಸಾರಾ. ಹೌದು, ನಾನು ಸುರಕ್ಷಾ ಅಂದ್ಲು ಕಿರುನಗೆವಿನೊಂದಿಗೆ ಸುರಕ್ಷಾ. ನನ್ನ ಕರೆದಿದ್ದಕ್ಕೆ ಬಹಳ ಥ್ಯಾಂಕ್ಸ್ ಸುರಕ್ಷಾ ಅವರೇ, ನಾನು ಈಗಲೇ ಬರ್ತಿದ್ದೀನಿ ಅಂತ ಹೇಳಿ ಫೋನನ್ನು ಕಟ್ ಮಾಡಿ ಸಾಮ್ರಾಟ್ ಅವರ ಮನೆಗೆ ಹೊರಟಳು ಸಾರಾ. ಅರ್ಧ ಗಂಟೆ ನಂತರ ಸಾಮ್ರಾಟ್ ಮನೆಯಲ್ಲಿ. ಸುರಕ್ಷಾ, ಹೀಗೆ ನನ್ನ ಮಗಳು ಸಾರಾ ಮತ್ತು ಸಾರಾ ಈಕೆ ಸುರಕ್ಷಾ, ಸುರಕ್ಷಾ ಸಾಮ್ರಾಟ್ ಅಂತ ಒಬ್ರಿಗೊಬ್ಬರು ಪರಿಚಯಿಸಿದ್ರು ಎಲಿನಾ. ನಿಮ್ಮನ್ನು ಭೇಟಿಯಾಗಿದ್ದು ಬಹಳ ಖುಷಿ ಆಯಿತು ಸುರಕ್ಷಾ ಅವರೇ ಅನ್ನೋದಾ ಶೇಕ್ ಹ್ಯಾಂಡ್ ಕೊಡಲು ಕೈ ಮುಂದೆ ಚಾಚಿದ್ಲು ಸಾರಾ. ಸುರಕ್ಷಾ ಕೂಡ ಶೇಕ್ ಹ್ಯಾಂಡ್ ಕೊಡ್ತಾ, ನೈಸ್ ಟು ಮೀಟ್ ಯು ಸಾರಾ, ಮತ್ತು ನನ್ನ ಅವರೇ ಅಂತ ಕರಿಬೇಡ, ಬರೀ ಸುರಕ್ಷಾ ಅಂತ ಕರಿ ಸಾಕು ಅಂತ ನಗೆಯೊಂದಿಗೆ ಉತ್ತರಿಸಿದ್ಲು ಸುರಕ್ಷಾ. ಓಹೋ ಥ್ಯಾಂಕ್ ಯು ಸುರಕ್ಷಾ, ನಮ್ಮ ಮಮ್ಮಿ ಹೇಳಿದಾಗ ಏನೋ ಅಂದ್ಕೊಂಡಿದ್ದೆ, ಆದರೆ ನೀನು ಬಹಳ ಸುಂದರವಾಗಿದೆಯಾ ಸುರಕ್ಷಾ, ಅದಕ್ಕೆ ಇರ್ಬೋದು ಡಾಕ್ಟರ್ಸ್ ನೀನು ಅಷ್ಟೊಂದು ಪ್ರೀತಿಸ್ತಿದ್ದಾರೆ ಅಂದ್ಲು ಸಾರಾ. ಸಾರಾ ಮಾತಿಗೆ ಆಶ್ಚರ್ಯದಿಂದ ನೋಡಿದ್ಲು ಸುರಕ್ಷಾ. ಅದೇ ಸುರಕ್ಷಾ, ಸರ್ಗೆ ನೀವಂದರೆ ಬಹಳ ಇಷ್ಟ, ಅದನ್ನೇ ಹೇಳ್ತಿದ್ದೀನಿ ಅಂದ್ಲು ಸಾರಾ. ಹೋ ಅನ್ನುತ್ತಾ ಸುಮ್ಮನೆ ನಗೆ ಬೀರಿದ್ಲು ಸುರಕ್ಷಾ. ಮಧ್ಯಾಹ್ನದವರೆಗೆ ಅಲ್ಲೇ ಇದ್ದ ಸಾರಾ ಸುರಕ್ಷಾ ಜೊತೆಗೆ ಬಹಳ ಚೆನ್ನಾಗಿ ಬೆರೆತು ಹೋದ್ಲು. 10 ಮಾತು ಮಾತಾಡಿದ್ರೆ ಅದರಲ್ಲಿ 8 ಸಾಮ್ರಾಟ್ಗೆ ಸಂಬಂಧಿಸಿದ ಮಾತುಗಳನ್ನೇ ಆಡ್ತಿರೋ ಸಾರಾಗೆ ಸಾಮ್ರಾಟ್ ಮೇಲೆ ಕ್ರಶ್ ಇದೆ ಅಂತ ಸುಲಭವಾಗಿ ಅರ್ಥ ಆಯಿತು. ನೀನು ಬಹಳ ಅದೃಷ್ಟವಂತ ಸುರಕ್ಷಾ, ಸಾಮ್ರಾಟ್ ಥರದ ಗಂಡನನ್ನು ಇಷ್ಟು ಸುಲಭವಾಗಿ ಪಟಾಯಿಸಿದ್ದಕ್ಕೆ ಅಂದ್ಲು ಸಾರಾ. ಅರ್ಥ ಆಗಲಿಲ್ಲ ಸುರಕ್ಷಾಗೆ. ಏನಂತಿದೆಯಾ ಸಾರಾ ಎಂಬಂತೆ ನೋಡಿದ್ಲು ಸುರಕ್ಷಾ. ಸಾಮ್ರಾಟ್ ಸರ್ ಬಹಳ ಸ್ಟ್ರಿಕ್ಟ್ ಸುರಕ್ಷಾ, ನಾನು ಹಾಸ್ಪಿಟಲ್ನಲ್ಲಿ ಸೇರಿದ ದಿನದಿಂದ ನೋಡ್ತಿದ್ದೀನಿ. ನಿಜಕ್ಕೂ ಅವಶ್ಯಕತೆ ಇದ್ದಷ್ಟೇ ಹೊರತು ಹೆಚ್ಚಾಗಿ ಯಾರ ಜೊತೆಗೂ ಮಾತನಾಡಿದ್ದೇ ಇಲ್ಲ. ಹುಡುಗಿಯರ ಜೊತೆಗಂತೂ ದಾರುಣವಾಗಿರ್ತಾರೆ. ಅಷ್ಟರವರೆಗೆ ಅವರು ಮಾತನಾಡಿದ ಹುಡುಗಿಯರನ್ನು ಬೆರಳೆಣಿಕೆಯಲ್ಲಿ ಎಣಿಸ್ಬೋದು ಅಂದ್ಲು ಸಾರಾ ನಗ್ತಾ. ಸಾರಾ ಸಾಮ್ರಾಟ್ ಬಗ್ಗೆ ಹೇಳ್ತಿದ್ರೆ ಸುರಕ್ಷಾ ಬಹಳ ಅಸಹನೆಯಿಂದ ಇದ್ಲು ಮನಸ್ಸಿನಲ್ಲಿ. ಇವನು ಎಲ್ಲರ ಮುಂದೆ ಗೌತಮ ಬುದ್ಧನಂತೆ ಚೆನ್ನಾಗಿ ನಟನೆ ಮಾಡ್ತಾನೆ, ಅನುಭವಿಸಿದವ್ರಿಗೆ ಗೊತ್ತು ಅವನು ಎಷ್ಟು ದೊಡ್ಡ ಕ್ರೂರಿ ಅಂತ ಅಂದ್ಕೊಂಡ್ಲು ಮನಸ್ಸಿನಲ್ಲಿ. ನೀನು ಈ ಮಧ್ಯೆ ಸಾಮ್ರಾಟನ್ನು ನೋಡ್ತಿದ್ಯಾ ಬೇಬಿ? ನಾನಂತೂ ಅವನು ಸ್ಟೂಡೆಂಟ್ ಆಗಿದ್ನಿಂದಲೂ ಸಾಮ್ರಾಟ್ ನನಗೆ ಪರಿಚಯ. ಆ ವಯಸ್ಸಿನಲ್ಲೂ ಹುಡುಗಿಯರು, ಪ್ರೇಮ ಇಂಥವುಗಳಿಂದ ಬಹಳ ದೂರವಿರ್ತಿದ್ದ ಅಂದರು ಎಲಿನಾ ನಗ್ತಾ. ಅವನು ಎಲ್ರಿಗೂ ಕಾಣುವಂತೆ ಏನನ್ನೂ ಮಾಡಲ್ಲ, ಎಲ್ಲರ ಮುಂದೆ ರತ್ನದಂತೆ ಇರ್ತಾನೆ. ಅಮಾಯಕ ಹೆಣ್ಮಗಳು ಕಂಡ್ರೆ ಸಾಕು ಅವಳು ಪಾಲಿಗೆ ರಾಕ್ಷಸನಾಗ್ತಾನೆ ಅಂತ ಮನಸ್ಸಿನಲ್ಲಿ ಹಲ್ಲು ಕಡಿತಾ ವಿಷ ಬದಿಸೋದಕ್ಕೆ, ಆಂಟಿ ನಾವೆಲ್ಲರೂ ಸೇರಿ ಊಟ ಮಾಡೋಣವಾ ಅಂದ್ಲು ಸುರಕ್ಷಾ. ಸಾಮ್ರಾಟ್ ವಿಷಯ ಬಂದು ಪ್ರತಿ ಬಾರಿಯೂ ಎಲ್ಲಿದ್ದಲ್ಲಿಗೆ ವಿಷಯ ಕಟ್ ಮಾಡ್ತಿದ್ರೆ ಸುರಕ್ಷಾ ನಡವಳಿಕೆ ಮೇಲೆ ಅನುಮಾನ ಬಂತು ಸಾರಾಳಿಗೆ. 15 ನಿಮಿಷದ ನಂತರ ಸುರಕ್ಷಾ, ಸಾರಾ, ಲಲಿತಾ, ಎಲಿನಾ 4 ಸೇರಿ ಊಟ ಊಟಕ್ಕೆ ಕೂತರು ಎಂಬ ಹೆಸರೇ ಹೊರತು ಒಬ್ಬೊಬ್ಬರ ಆಲೋಚನೆ ಒಂದೊಂದೇ ಥರ ಇತ್ತು. ಸಾರಾ, ಇದೇನು ಸುರಕ್ಷಾಗೆ ಸಾಮ್ರಾಟ್ಗೆ ಮಧ್ಯೆ ಏನಾದರೂ ಜಗಳ ಆಗಿದೆಯೇ? ನಾನು ಅಂದ್ಕೊಳ್ತಿರೋದು ನಿಜವಾ, ಅಥವಾ ಸಾಮ್ರಾಟ್ ಮೇಲೆ ನನಗಿರೋ ಪ್ರೇಮದ ಕಾರಣ ಹೀಗೆ ಅನ್ನಿಸ್ತಿದೆಯಾ? ಒಮ್ಮೆ ಸುರಕ್ಷಾಳನ್ನ ಈ ವಿಷಯ ಕೇಳಿದ್ರೆ ಹೇಗೆ ಅಂದ್ಕೊಂಡು ಸುರಕ್ಷಾಳ ಕಡೆ ನೋಡಿದ್ಲು. ಛೇ, ಸುರಕ್ಷಾಳನ್ನ ಹೇಗೆ ಕೇಳೋದು ಅನ್ನುತ್ತಾ ಸುರಕ್ಷಾ ಜೊತೆ ನಗ್ತಾ ಮಾತಾಡ್ತಿದ್ದ ತನ್ನ ಮಮ್ಮಿ ಕಡೆ ನೋಡಿ, ಹೌದು ಮಮ್ಮಿಯನ್ನು ಕೇಳಿದ್ರೆ ಕರೆಕ್ಟ್ ಅಂದ್ಕೊಂಡು ಊಟ ಮಾಡಲು ಶುರು ಮಾಡಿದ್ಲು. ಸುರಕ್ಷಾ ಮನಸ್ಸಿನಲ್ಲಿ, ಇವನೆಲ್ರಿಗೂ ಒಳ್ಳೆಯವನೇ, ಆದರೆ ನನ್ನೊಬ್ಬಳು ವಿಷಯದಲ್ಲಿ ಹಾಗೆ ಮಾಡಿದಾನ? ನಿಜವಾಗಿಯೂ ಸಾಮ್ರಾಟ್ ಗುಣ ಒಳ್ಳೆಯದೇನಾ? ಹಾಗಿದ್ರೆ ಯಾಕೆ ನನ್ನ ಜೊತೆ ಹಾಗೆ ನಡ್ಕೊಂಡ? ಹೀಗೆ ಆಲೋಚಿಸ್ತಿದ್ದ ಸುರಕ್ಷಾಗೆ ತಾನು ಹಿಂದೆ ಇದ್ದಾಗ ತನ್ನ ಜೊತೆ ಸಾಮ್ರಾಟ್ ನಡವಳಿಕೆ ನೆನಪಿಗೆ ಬಂದು, ಇಲ್ಲ, ಅವನ ನಿಜವಾದ ಸ್ವರೂಪ ಅದೇ. ನಾನು ಯಾಕೆ ಸಾಮ್ರಾಟ್ ಬಗ್ಗೆ ಹೀಗೆ ಆಲೋಚಿಸ್ತಿದ್ದೀನಿ? ಇವರಿಗೆ ಅವನ ಬಗ್ಗೆ ಪೂರ್ತಿ ಸತ್ಯ ತಿಳಿಯದ ಕಾರಣ ಅವನು ಬುದ್ಧಿವಂತ ಅಂದ್ಕೊಳ್ತಿದ್ದಾರೆ. ಆದರೆ ಅವನ ರಾಕ್ಷಸತನಕ್ಕೆ ಬಲಿಯಾಗಿದ್ದು ನನ್ನ ಜೀವನ. ಅವನಲ್ಲಿರೋ ಮೃಗವನ್ನು ಅತಿ ಹತ್ತಿರದಿಂದ ನೋಡಿದ್ದು ನಾನು. ಅವನೊಂದಿಗೆ ನರಕವನ್ನು ಅನುಭವಿಸಿದ ನನಗಿಂತ ಚೆನ್ನಾಗಿ ಯಾರಿಗೆ ಗೊತ್ತು ಅವನೆಷ್ಟು ದುಷ್ಟ ಅಂತ ಆಲೋಚಿಸ್ತಾ ಸಾರಾ ಕಡೆ ನೋಡಿ ಸುರಕ್ಷಾ, ಈ ಹುಡುಗಿಯ ಸಾಮ್ರಾಟ್ ಬಗ್ಗೆ ಸತ್ಯ ತಿಳಿದೆ ಅವನು ಒಳ್ಳೆಯವನು ಎಂಬ ಭ್ರಮೆಯಲ್ಲಿ ಅಂತಹ ರಾಕ್ಷಸನ ಮೇಲೆ ಪ್ರೀತಿಯನ್ನು ಬೆಳೆಸ್ಕೊಂಡಿದ್ದಾಳೆ. ಈಗ ನಾನಿದ್ದೀನಿ ಎಂಬ ಕಾರಣಕ್ಕೆ ತನ್ನ ಪ್ರೀತಿಯನ್ನು ಬಿಟ್ಟಿರಬಹುದು. ಆದರೆ ನನ್ನ ಹೆರಿಗೆ ನಂತರ ನಾನು ಹೇಗಿದ್ರೂ ಇಲ್ಲಿ ಇರಲ್ಲ. ಅವತ್ತಾದರೂ ಈ ಹುಡುಗಿ ಮತ್ತೆ ಸಾಮ್ರಾಟ್ ಜೀವನಕ್ಕೆ ಬಂದು ತಾನೇ ಕೈಯಾರೆ ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ತಾಳೇನೋ.
ಹಾಗೆ ನಡೆಯೋದಕ್ಕೆ ಬಿಡಬಾರ್ದು. ನನ್ನಂತೆ ಮತ್ತು ಆ ಹುಡುಗಿಯು ಆ ಸಾಮ್ರಾಟ್ನ ದರ್ಪಕ್ಕೆ ಬಲಿಯಾಗೋದಕ್ಕೆ ನಾನು ಒಪ್ಪಲ್ಲ. ಹೇಗಾದರೂ ಸಾರಾಳಿಗೆ ಸಾಮ್ರಾಟ್ ಬಗ್ಗೆ ನಿಜ ಹೇಳಿದ್ರೆ ಕನಿಷ್ಠ ಒಬ್ಬ ಹೆಣ್ಣು ಮಗಳನ್ನಾದರೂ ಅವನಿಂದ ಕಾಪಾಡ್ದಂತಾಗುತ್ತೆ ಅಂದ್ಕೊಂಡು ಒಂದು ನಿರ್ಧಾರಕ್ಕೆ ಬಂದಳು ಸುರಕ್ಷಾ. ಮತ್ತೊಂದು ಕಡೆ ಎಲಿನಾ, ಏನಿದು, ನಾನು ಬಂದಾಗಿಂದ ನೋಡ್ತಿದ್ದೀನಿ ಸುರಕ್ಷಾಗೆ ಸಾಮ್ರಾಟ್ಗೆ ಏನಾದರೂ ಮನಸ್ತಾಪಗಳಿವೆಯೇ? ನಾನು ಬಂದು ಇಷ್ಟೂ ದಿನಗಳಲ್ಲಿ ಒಂದೇ ಒಂದು ಬಾರಿ ಕೂಡ ಸಾಮ್ರಾಟ್ ಮನೆಯಲ್ಲಿ ಕಾಣಿಸ್ತಿಲ್ಲ. ಮೇಲೆ ಪ್ರತಿಯೊಂದು ವಿಷಯವನ್ನು ನನಗೆ ಫೋನ್ ಮಾಡಿ ವಿಚಾರಿಸ್ಕೊಳ್ತಿದ್ದಾನೆ. ಏನಾದರೂ ಹೆಂಡತಿಯನ್ನು ಕೇಳಿದ್ರೆ ಅವಳ ಬಗ್ಗೆ ಅವಳೇ ಹೇಳ್ತಾಳಲ್ಲ. ಅಂದರೆ ಇವರಿಬ್ಬರು ನಿಜಕ್ಕೂ ಮನೆಯಲ್ಲಿ ಮಾತಾಡ್ಕೊಳ್ತಾ ಇಲ್ವಾ? ಸಾಮ್ರಾಟ್ ಬಹಳ ಒಳ್ಳೆಯವನು. ಸುರಕ್ಷಾಳನ್ನು ನೋಡಿದ್ರೆ ಕೂಡ ಬಹಳ ಶಾಂತ ಸ್ವಭಾವದವಂತಿದ್ದಾಳೆ. ಮತ್ತಿಬ್ಬರಿಗೂ ಏನು ತೊಂದರೆ ಏನೋ ಈ ದಿನಗಳಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೆ ಅಹಂಕಾರಕ್ಕೆ ಬಿದ್ದು ಲೈಫ್ ಹಾಳು ಮಾಡ್ಕೊಳ್ತಿದ್ದಾರೆ ಕೆಲವರು. ಅಂಥವ್ರ ಲಿಸ್ಟ್ನಲ್ಲಿ ಇಷ್ಟು ಒಳ್ಳೆ ಜೋಡಿ ಸೇರ್ತಿದ್ರೆ ನಾನು ನೋಡ್ತಾ ಸುಮ್ಮನಿರೋದು ಸರಿಯಲ್ಲ. ಹೇಗಾದರೂ ಇವರ ಮಧ್ಯೆ ಇರೋ ತಪ್ಪು ತಿಳುವಳಿಕೆಗಳನ್ನು ಸರಿಪಡಿಸಿದ್ರೆ ಒಳ್ಳೆ ಜೋಡಿ ಆಗ್ತಾರೆ ಇವರು. ಇಬ್ಬರ ಮಧ್ಯೆ ಇರೋ ಮಾತುಕತೆಯ ಕೊರತೆಯನ್ನು ತುಂಬುವಂತೆ ಮಾಡಿದ್ರೆ ಅವರೇ ಮಾತಾಡಿಕೊಂಡು ಸೆಟ್ ಆಗ್ತಾರೆ. ಅಷ್ಟಕ್ಕಾದರೂ ಹೀಗೆ ಇದ್ದರೆ ಆವಾಗ ನಾನು ಸುರಕ್ಷಾ ಜೊತೆ ಈ ವಿಷಯದ ಬಗ್ಗೆ ಮಾತಾಡ್ತೀನಿ. ಹೇಗಿದ್ದರೂ ಸುರಕ್ಷಾ ಕೂಡ ನನ್ನ ಮಗಳಿದ್ದಂತೆ. ಮೇಲೆ ಯಾವುದೇ ವಿಷಯವನ್ನು ಅರ್ಥವಾಗುವಂತೆ ಹೇಳಿದ್ರೆ ಖಂಡಿತ ತಪ್ಪು ತಿದ್ದುಕೊಳ್ತಾಳೆ ಅಂದ್ಕೊಂಡು ಒಂದು ನಿರ್ಧಾರಕ್ಕೆ ಬಂದರು ಎಲಿನಾ. ಇನ್ನು ಲಲಿತಾ ಅವರು, ಇವರೆಲ್ಲರೂ ಸಾಮ್ರಾಟ್ ಬಗ್ಗೆ ಅವನ ಗುಣದ ಬಗ್ಗೆ ಇಷ್ಟೊಂದು ಹೇಳ್ತಿದ್ದಾರೆ. ನಾನು ಕೂಡ ಅವನನ್ನು ಮೊದಲಿಂದ ನೋಡುತ್ತಲೇ ಇದ್ದೀನಿ. ಅವನಲ್ಲಿ ಅಂತಹ ಮೂರ್ಖತನ ಇಲ್ಲ ಅಂತ ತಿಳಿಯುತ್ತಲೇ ಇದೆ. ಮೇಲೆ ಸಾಮ್ರಾಟ್ ತಂದೆ ತಾಯಿಯನ್ನು ನೋಡುತ್ತಲೇ ಹೇಳ್ಬೋದು ಅವರ ಪಾಲಿನಲ್ಲಿ ಅವನು ತಪ್ಪು ದಾರಿಯಲ್ಲಿ ನಡೆದಿರಲ್ಲ ಅಂತ. ಆ ವಿಷಯ ಸುರಕ್ಷಾ ಯಾವಾಗ ಅರ್ಥ ಮಾಡ್ಕೊಳ್ತಾಳೋ ಏನೋ. ಒಮ್ಮೆ ಸಾಮ್ರಾಟ್ ಪರವಾಗಿ ಒಳ್ಳೆಯದಾಗಿ ಆಲೋಚಿಸೋಕ್ಕೆ ಸಾಧ್ಯ ಆದರೆ ಅವಳ ಜೀವನ ಇನ್ನೂ ಸರಿಯಾದಂತೆ. ದೇವರೇ, ನನ್ನ ಮಗಳ ಮನಸ್ಸನ್ನು ಬದಲಿಸಿ ಸಾಮ್ರಾಟ್ನನ್ನು ಅರ್ಥ ಮಾಡ್ಕೊಳ್ಳುವಂತೆ ಮಾಡಿ ಸ್ವಾಮಿ ಅಂತ ಮನಸ್ಸಿನಲ್ಲೇ ದೇವರನ್ನು ಬೇಡಿಕೊಂಡ್ರು ಲಲಿತಾ. ಹೀಗೆ ಅಲ್ಲಿದ್ದ ನಾಲ್ವರ ಆಲೋಚನೆ 4 ವಿಧವಾಗಿತ್ತು. ಹೀಗೆ ಆಲೋಚನೆಯಲ್ಲೇ ಊಟ ಮುಗೀತು. ಓಕೆ ಸುರಕ್ಷಾ, ಥ್ಯಾಂಕ್ಸ್ ಫಾರ್ ಯುವರ್ ಕಂಪನಿ. ಇಟ್ ವಾಸ್ ಎ ಗ್ರೇಟ್ ಆಪರ್ಚುನಿಟಿ ಸುರಕ್ಷಾ. ನನಗೊಂದು ಕೆಲಸ ಇದೆ, ನಾನಿನ್ನು ಹೋಗ್ತೀನಿ ಅಂದ್ಲು ಸಾರಾ. ಥ್ಯಾಂಕ್ಸ್ ಟು ಯು ಸಾರಾ. ಇಲ್ಲಿಗೆ ಬಂದಮೇಲೆ ನನ್ನ ಜೊತೆ ಇಷ್ಟು ಕ್ಲೋಸಾಗಿ ಬಂದಿದ್ದು ನೀನು ಮಾತ್ರ. ಅವಾಗ ಬರ್ತಾ ಇರು ಸಾರಾ ಪ್ಲೀಸ್ ಅಂದ್ಲು ಸುರಕ್ಷಾ ಕ್ಯೂಟಾಗಿ ಮುಖ ಇಟ್ಟು. ಓಕೆ ಸುರಕ್ಷಾ, ನೀನಿಷ್ಟು ಮುದ್ದ ಕರೆದ್ಮೇಲೆ ಬರದೇ ಇರ್ತೇನೆ. ನನಗೂ ಕೂಡ ನೀನು ಬಹಳ ಇಷ್ಟ ಆದೆ. ಇನ್ನು ಮುಂದೆ ನನಗೆ ಬಿಡುವಿದ್ದಾಗ ನಿನ್ನ ಹತ್ರ ಬರ್ತೀನಿ ಅಂದ್ಲು ಸಾರಾ. ಥ್ಯಾಂಕ್ ಯು ಸೋ ಮಚ್ ಸಾರಾ ಅಂತ ಮನಸಾರಿ ಅಪ್ಕೊಂಡು ಸಾರಾಗೆ ವಿದಾಯ ಹೇಳ್ತಿದ್ರೆ ಎಲಿನಾ ಕೂಡ, ಓಕೆ ಸುರಕ್ಷಾ, ಇನ್ನು ನನಗೂ ಒಂದು ಸರ್ಜರಿ ಇದೆ, ನಾನು ಕೂಡ ಹೋಗ್ತೀನಿ. ಹೇಗಿದ್ದರೂ ನಾಳೆ ಭಾನುವಾರ ಆದ್ದರಿಂದ ಸಾಮ್ರಾಟ್ ಮನೇಲಿರ್ತಾನೆ, ನಾನು ಬರೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಆದರೂ ನಿಮ್ಮಿಬ್ಬರ ಮಧ್ಯೆ ನಾನು ಬರೋದು ಯಾಕೆ ಡಿಸ್ಟರ್ಬೆನ್ಸ್ ಆಗಿ ಅಂದರು ಎಲಿನಾ ಸುರಕ್ಷಾಳನ್ನು ಒಂದು ಕಣ್ಣಿನಿಂದ ನೋಡ್ತಾ. ಎಲಿನಾ ಮಾತಿಗೆ ಸುರಕ್ಷಾ ಮುಖಕ್ಕೊಂದು ಪ್ಲಾಸ್ಟಿಕ್ ನಗು ಬೆಳ್ಕೊಂಡು, ಓಕೆ ಆಂಟಿ, ನಾನು ಮಾತ್ರ ತಗೋತೀನಿ ಅಂದ್ಲು. ಅದರಿಂದ ಎಲಿನಾಗ ಅವರಿಬ್ಬರ ಮಧ್ಯೆ ಡಿಸ್ಟರ್ಬೆನ್ಸ್ ಇದೆ ಅಂತ ಕ್ಲಿಯರ್ ಆಗೋಯ್ತು. ಓಕೆ ಸುರಕ್ಷಾ, ಇನ್ನು ನಾನು ಹೋಗ್ತೀನಿ, ಬಾಯ್, ಟೇಕ್ ಕೇರ್ ಅನ್ನುತ್ತಾ ಲಲಿತಾ ಅವರಿಗೆ ಶ್ರೀನಿವಾಸ್ ಅವರಿಗೂ ಹೇಳಿ ಹೊರಟು ಹೋದರು ಎಲಿನಾ. ಸಾಮ್ರಾಟ್ ಮನೆಯಿಂದ ಹೊರಬಂದ ಸಾರಾ ಎಲಿನಾ ಇಬ್ಬರು ಒಂದೇ ಕಾರಿನ ಮನೆಗೆ ಹೋಗ್ತಾ ಎಲಿನಾ ಸಾಮ್ರಾಟ್ಗೆ ಫೋನ್ ಮಾಡಿದ್ರು. ಅತ್ತ ಕಡೆಯಿಂದ ಸಾಮ್ರಾಟ್ ಫೋನ್ ಸ್ವೀಕರಿಸ್ತಾ, ಮೇಡಮ್, ಏನಾದರೂ ತೊಂದರೆಯಾ? ಸುರಕ್ಷಾ ಚೆನ್ನಾಗಿದ್ದಾಳಲ್ಲ, ಈ ಸಮಯದಲ್ಲಿ ಫೋನ್ ಮಾಡ್ತಿದ್ದೀರಿ ಅಂತ ಕೇಳಿದಾಗ ಗಾಬರಿಯಿಂದ. ಅಂದರೆ ಈ ಸಮಯದಲ್ಲಿ ಎಲಿನಾ ಸುರಕ್ಷಾ ಜೊತೆ ಇರ್ತಾರೆ, ಅವಾಗ ಫೋನ್ ಮಾಡೋ ಚಾನ್ಸ್ ಇಲ್ವಲ್ಲ, ಅದಕ್ಕೆ ಕೇಳಿದ ಸಾಮ್ರಾಟ್. ನೋ ತೊಂದರೆ ಏನಿಲ್ಲ ಸಾಮ್ರಾಟ್, ಗಾಬರಿ ಪಡಬೇಡ. ಸುರಕ್ಷಾ ಪೂರ್ತಿ ಆರಾಮವಾಗಿದ್ದಾಳೆ. ನಂಗೆ ಸರ್ಜರಿ ಇದ್ದಿದ್ದರಿಂದ ನಾನು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ, ಅದಕ್ಕೆ ನಿಂಗೆ ಹೇಳೋದಕ್ಕೆ ಫೋನ್ ಮಾಡಿದೆ. ಓ ಹೌದಾ ಮೇಡಮ್, ಥ್ಯಾಂಕ್ ಯು ಮೇಡಮ್, ಸುರಕ್ಷಾಳನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಿದ್ದೀರಾ ಅಂದ ಸಾಮ್ರಾಟ್. ಆಕೆ ನನ್ನ ಪೇಷಂಟ್, ಅದು ನನ್ನ ಜವಾಬ್ದಾರಿ ಸಾಮ್ರಾಟ್. ಮೇಲೆ ನಿನಗೆ ಮಾತು ಕೊಟ್ಟಿದ್ದೀನಿ, ನೀನು ನನ್ನ ಫೇವ್ರೆಟ್ ಸ್ಟೂಡೆಂಟ್, ಆಗ ಹೇಗೆ ಮಧ್ಯದಲ್ಲಿ ಬಿಡ್ತೀನಿ? ನಿನ್ನ ಹೆಂಡತಿಯನ್ನು ಮತ್ತು ಮಗುವನ್ನು ಸೇಫಾಗಿ ನಿನ್ನ ಕೈಯಲ್ಲಿಡೋ ಜವಾಬ್ದಾರಿ ನನ್ನದು ಅಂದರು ಎಲಿನಾ. ಥ್ಯಾಂಕ್ ಯು ಮೇಡಮ್ ಅಂದ ಸಾಮ್ರಾಟ್. ಎಲಿನಾ ಸಾಮ್ರಾಟ್ ಜೊತೆ ಮಾತಾಡ್ತಿದ್ದ ಪ್ರತಿ ಮಾತನ್ನು ಒಂದು ಕಿವಿ ಇತ್ತಲೇ ಇಟ್ಟು ಕೇಳಿಸ್ಕೊಳ್ತಿದ್ದಾಳೆ ಡ್ರೈವಿಂಗ್ ಮಾಡ್ತಾ ಇದ್ದಂತಹ ಸಾರಾ. ಅಂದಹಾಗೆ ಸಾಮ್ರಾಟ್, ನಿನಗೊಂದು ಸಣ್ಣ ಸಲಹೆ, ಅದು ಸುರಕ್ಷಾ ಆರೋಗ್ಯಕ್ಕಾಗಿ ಎಂದರು ಎಲಿನಾ. ಖಂಡಿತ ಮೇಡಮ್, ಹೇಳಿ ಅಂದ ಸಾಮ್ರಾಟ್. ಸುರಕ್ಷಾಗಿ ನಾವು ಎಷ್ಟೇ ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಮನಸ್ಸಿಗೆ ಮಾತ್ರ ಟ್ರೀಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವಳ ಆರೋಗ್ಯದ ಪರವಾಗಿ ಪ್ರಸ್ತುತ ತೊಂದರೆಗಳಿಲ್ಲದಿದ್ದರೂ ಕೂಡ ಮನಸ್ಸಲ್ಲಿ ಒಂಟಿತನ ಅನುಭವಿಸ್ತಿದ್ದಾಳೆ. ನೀನು ಕೆಲವು ದಿನ ಆಫೀಸ್ಗೆ ರಜೆ ಹಾಕಿ ಅವಳ ಜೊತೆ ಸಮಯ ಕಳೆಯಬಹುದಲ್ವಾ ಅಂದರು. ಎಲಿನಾ ಹಾಗೆ ಹೇಳ್ತಾ ಇದ್ದರೆ
ಸಾಮ್ರಾಟ್ಗೆ ಏನು ಮಾತಾಡಬೇಕಂತ ತಿಳಿತಾ ಇಲ್ಲ. ಸುಮ್ಮನಿದ್ದ ಸಾಮ್ರಾಟ್. ಸಾಮ್ರಾಟ್, ನೀನಿದೆಯಾ ಅಲ್ಲಿ? ಹಾಂ ಮೇಡಮ್, ಕೇಳಿಸ್ಕೊಳ್ತಿದ್ದೀನಿ ಎಂದ ಸಾಮ್ರಾಟ್. ಯಾಕೆ ಹೇಳ್ತಿದ್ದೀನೋ ಅರ್ಥ ಮಾಡ್ಕೋ ಸಾಮ್ರಾಟ್. ನೀನು ಕೂಡ ಡಾಕ್ಟರ್ ಆದ್ದರಿಂದ ನನಗೆ ವಿಷಯ ಸುಲಭವಾಗಿ ಅರ್ಥ ಆಗುತ್ತೆ ಅಂದ್ಕೊತೀನಿ. ನಿನ್ನನ್ನು, ನಿನ್ನ ಇರುವಿಕೆಯನ್ನು ಆಕೆ ಬಹಳ ಮಿಸ್ ಮಾಡ್ಕೊಳ್ತಿದ್ದಾಳೆ. ಒಬ್ಬ ಮಹಿಳೆಯಾಗಿ ನನಗೆ ಗೊತ್ತು. ಇಂಥ ಸಮಯದಲ್ಲಿ ಯಾವ ಹುಡುಗಿಯಾದರೂ ತನ್ನ ಪಾರ್ಟ್ನರ್ ಯಾವಾಗಲೂ ತನ್ನ ಜೊತೆ ಸಮಯ ಕಳಿಬೇಕು ಅಂತ ಬಯಸ್ತಾಳೆ. ಸುರಕ್ಷಾ ಹಾಗೆ ಆಲೋಚಿಸೋದ್ರಲ್ಲೂ ತಪ್ಪಿಲ್ಲ. ಸೊ ನಿನಗೆ ಆಫೀಸ್ ರಜೆ ಹಾಕಲು ಸಾಧ್ಯವಾಗದಿದ್ದರೆ ಕನಿಷ್ಠ ನಾಳೆ ಹೇಗಿದ್ದರೂ ಭಾನುವಾರವೇ ಆದ್ದರಿಂದ ಬೇರೆ ಮೀಟಿಂಗ್, ಸರ್ಜರಿ ಇಂಥವುಗಳನ್ನ ಏನೂ ಇಟ್ಕೊಳ್ಳದೆ ಸುರಕ್ಷಳನ್ನು ಹೊರಗೆ ಎಲ್ಲಿಗಾದರೂ ಕರ್ಕೊಂಡು ಹೋಗು. ಹ್ಯಾಪಿಯಾಗಿ ಸುರಕ್ಷಾ ಜೊತೆ ನಿನ್ನ ಅಮೂಲ್ಯ ಸಮಯ ಕಳಿ. ಅದು ಅವಳ ಆರೋಗ್ಯಕ್ಕೆ ಅಷ್ಟೇ ಅಲ್ಲ, ಅವಳ ಹೊಟ್ಟೆಯಲ್ಲಿರೋ ನಿಮ್ಮ ಮಗುವಿನ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಅಂತ ಹೇಳಿದರು ಎಲಿನಾ. ಓಕೆ ಮೇಡಮ್, ನಾನು ಟ್ರೈ ಮಾಡ್ತೀನಿ ಅಂದ ಸಾಮ್ರಾಟ್. ಪ್ರಯತ್ನ ಅಲ್ಲ ಸಾಮ್ರಾಟ್, ಖಂಡಿತವಾಗಿ ಸುರಕ್ಷಳನ್ನ ಹೊರ ಕರ್ಕೊಂಡು ಹೋಗು. ಮತ್ತು ನಾನು ಕೂಡ ಸುರಕ್ಷಳಿಗಾಗಿ ನಾಳೆ ಬರ್ತಿಲ್ಲ. ಹೇಗಿದ್ರು ನಾಳೆ ಸುರಕ್ಷಾ ನಿನ್ನ ಜೊತೆಗೆ ತಾನೇ ಇರೋದು ಅಂದರು. ಹಾಂ ಮೇಡಮ್, ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ಥ್ಯಾಂಕ್ ಯು ಅನ್ನುತ್ತಾ ಫೋನ್ ಕಟ್ ಮಾಡಿದ ಸಾಮ್ರಾಟ್. ಫೋನ್ ಕಟ್ ಮಾಡಿದ ಸಾಮ್ರಾಟ್ ಎಲಿನಾ ಹೇಳಿದ ವಿಷಯದ ಬಗ್ಗೆ ಆಲೋಚಿಸ್ತಾ, ಹೌದು ಮೇಡಮ್ ಹೇಳಿದ್ದು ಕೂಡ ನಿಜವೇ. ಸುಮ್ಮನೆ ಮನೆಯಲ್ಲಿರೋದ್ರಿಂದ ಸುರಕ್ಷಾ ಇನ್ನೂ ಡಿಪ್ರೆಸ್ ಆಗ್ತಾಳೆ. ಕನಿಷ್ಠ ಸ್ವಲ್ಪ ಹೊತ್ತಾದರೂ ಹೊರಗೆ ಹೋದರೆ ಅವಳ ಆಲೋಚನೆ ಬದಲಾಗ್ಬೋದು. ಆದರೆ ಹೇಗೆ? ಹಾಗೆ ಖಂಡಿತವಾಗಿ ನನ್ನ ಜೊತೆ ಬರಲ್ಲ ಅಂತಾಳೆ ಅಂತ ಆಲೋಚಿಸ್ತಾ, ನಮ್ಮ ಜೊತೆ ಅವಳ ಪೇರೆಂಟ್ಸ್ನ ಕೂಡ ಕರ್ಕೊಂಡು ಹೋದರೆ ಅಂತ ಅಂದ್ಕೊಂಡು, ಎಸ್ ಇದೇ ಕರೆಕ್ಟ್. ಮನೆಗೆ ಹೋದ ತಕ್ಷಣ ಆಂಟಿ ಜೊತೆ ಮಾತಾಡಬೇಕು ಇದ್ರ ಬಗ್ಗೆ ಅಂದ್ಕೊಂಡು ಮತ್ತೆ ತನ್ನ ಕೆಲಸದಲ್ಲಿ ಮುಳುಗಿ ಹೋದ ಸಾಮ್ರಾಟ್. ಎಲಿನಾ ಫೋನ್ ಕಟ್ ಮಾಡಿದ ಮೇಲೆ ಅಲ್ಲಿಯವರೆಗೆ ಅವ್ರ ಮಾತುಗಳನ್ನೆಲ್ಲ ಕಿವಿಗೊಟ್ಟು ಕೇಳ್ತಿದ್ದ ಸಾರಾ, ಮಾಮ್ ವಾಟ್ ಹ್ಯಾಪನ್? ನೀನು ಈಗ ಮಾತಾಡಿದ್ದು ಸಾಮ್ರಾಟ್ ಸರ್ ಜೊತೆಗೆ ತಾನೇ ಅಂತ ಕೇಳಿದ್ಲು. ಹೌದು ಬೇಬಿ, ನಾನು ಮಾತಾಡಿದ್ದು ಸಾಮ್ರಾಟ್ ಜೊತೆ ಅಂದರು ಎಲಿನಾ. ಮಾಮ್, ನನಗೊಂದು ಸಣ್ಣ ಅನುಮಾನ ಇದೆ, ಕೇಳ್ತೀನಿ, ಜಸ್ಟ್ ಕ್ಲಾರಿಫೈ ಮಾಡ್ತೀಯಾ ಪ್ಲೀಸ್ ಅಂದ್ಲು ಸಾರಾ. ಏನು ಬೇಬಿ? ಅದು ಸಾಮ್ರಾಟ್ ಸರ್ಗೆ ಸುರಕ್ಷಾ ಮಧ್ಯದಲ್ಲಿ ಏನಾದರೂ ಜಗಳ ಇದೆಯಾ ಅಂತ ಕೇಳಿದ್ಲು ಸಾರಾ. ಆದರೆ ಅಷ್ಟರಲ್ಲಾಗಲೇ ಎಲಿನಾ ಸಾರಾ ಕಡೆ ಅನುಮಾನದಿಂದ ನೋಡ್ತಿದ್ದ ಕಾರಣ, ಅಂದರೆ ಮಾಮ್, ಅವರಿಬ್ಬರು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಅಂದ್ರಲ್ಲ, ಆದರೆ ಯಾಕೋ ಸುರಕ್ಷಾಳನ್ನು ನೋಡಿದ್ರೆ ನನಗೆ ಯಾಕೋ ಅನ್ನಿಸ್ಲಿಲ್ಲ. ಮೇಲೆ ಲೈಫ್ ಪಾರ್ಟ್ನರ್ ಬಗ್ಗೆ ಮಾತಾಡುವಾಗ ಅವನ ಬಗ್ಗೆ ಯಾರಾದರೂ ದೊಡ್ಡದಾಗಿ ಹೇಳ್ತಿರುವಾಗ ಹೆಂಡತಿಯಲ್ಲಿರಬೇಕಾದ ಹೆಮ್ಮೆ, ಸಂತೋಷ ಅವಳ ಮುಖದಲ್ಲಿ ಕಾಣಿಸ್ಲಿಲ್ಲ. ಅದಕ್ಕೆ ನನಗೇನೋ ಸ್ವಲ್ಪ ಅನುಮಾನ ಅನ್ನಿಸ್ತು ಅಂತ ಎಲಿನಾ ಕೇಳೋ ಮುನ್ನವೇ ಸಾರಾ ತಡಬಡಾಯಿಸ್ತಾ ವಿವರಣೆ ನೀಡಿದ್ಲು. ಅದೇನು ಬೇಬಿ, ಯಾಕಾಗ ಅನ್ನಿಸ್ತು ನಿನಗೆ? ನನಗೆ ತಿಳಿದಂತೆ ಅವರಿಬ್ಬರ ಮಧ್ಯೆ ಅಂಥ ಜಗಳಗಳೇನು ಇಲ್ದಿರಬಹುದು ಅಂದರು ಎಲಿನಾ. ಆದರೆ ಸಾರಾ ಬಿಡದೆ, ಮತ್ತು ಮಾಮ್, ನೀನು ಕೂಡ ಈಗ ಹೇಳಿದೆಯಲ್ಲ ಸಾಮ್ರಾಟ್ ಸರ್ಗೆ ಸುರಕ್ಷಾ ಒಂಟಿಯಾಗಿ ಫೀಲ್ ಆಗ್ತಿದ್ದಾಳೆ ಅಂತ, ಅದಕ್ಕೆ ಕೇಳ್ತಿದ್ದೀನಿ, ನಿಜವಾಗಿ ಹೇಳು ಪ್ಲೀಸ್ ಮಾಮ್ ಅಂತ ಕೇಳಿದ್ಲು. ಎಲಿನಾ ಸಾರಾ ಕಡೆ ವಿಚಿತ್ರವಾಗಿ ನೋಡ್ತಾ, ನನಗೊಂದು ಹೇಳು ಬೇಬಿ, ಯಾಕೆ ಅವರ ಲೈಫ್ ಮೇಲೆ ನಿನಗೆ ಅಷ್ಟು ಆಸಕ್ತಿ ಅಂತ ನೇರವಾಗಿ ಸಾರಾ ಕಣ್ಣುಗಳನ್ನು ನೋಡ್ತಾ ಕೇಳಿದ್ರು ಎಲಿನಾ. ಸಾರಾ ತಲೆ ತಿರುಗಿಸಿ ತಡಬಡಾಯಿಸ್ತಾ, ಅದೇನಿಲ್ಲ ಮಾಮ್, ನಾನು ಸುಮ್ಮನೆ ಮಾಮೂಲಿಯಾಗಿ ಕೇಳಿದೆ ಅಷ್ಟೇ. ಸುರಕ್ಷಾ ನಂಗೆ ಬಹಳ ಇಷ್ಟ ಆದಳು. ಅವಳ ಲೈಫ್ನಲ್ಲಿ ಏನಾದರೂ ಸಮಸ್ಯೆ ಇದೆಯೇನೋ, ನಾನೇನಾದರೂ ಹೆಲ್ಪ್ ಮಾಡಬಹುದೇನೋ ಅಂತ ಕೇಳಿದೆ ಅಷ್ಟೇ, ಮತ್ತಿನ್ನೇನಿಲ್ಲ ಅಂದ್ಲು ಸಾರಾ. ಓ ಅಷ್ಟೇನಾ? ಹೌದು ಬೇಬಿ, ನನಗೂ ಕೂಡ ಸ್ವಲ್ಪ ಅದೇ ಅನ್ನಿಸ್ತು. ಅಂದರೆ ಸಾಮ್ರಾಟ್ ಸುರಕ್ಷಾ ಮಧ್ಯೆ ಏನಾದರೂ ಜಗಳ ಬಂದಿವೆಯೇನೋ ಅಂತ, ಅದಕ್ಕೆ ಅವಳು ಹಾಗೆ ಡಲ್ಲಾಗಿರ್ತಾಳೆ ಏನೋ. ನಾನು ಒಂದು ವಾರದಿಂದ ನೋಡ್ತಿದ್ದೀನಲ್ಲ, ಸಾಮ್ರಾಟ್ ಕೂಡ ಸುರಕ್ಷಾ ಜೊತೆ ಅಷ್ಟು ಫ್ರೀ ಆಗಿರುವಂತೆ ಅನ್ನಿಸ್ಲಿಲ್ಲ. ಅದಕ್ಕೆ ಇಬ್ಬರಿಗೂ ಸ್ವಲ್ಪ ಪ್ರೈವಸಿ ಕೊಡಲು ಅವಳಿಗಾಗಿ ಸಮಯ ಕಳೆಯೋದಕ್ಕೆ ಹೇಳಿದೆ. ಸುರಕ್ಷಾ ನೋಡಿದ್ರೆ ಬಹಳ ಒಳ್ಳೆಯ ಹುಡುಗಿ ಅಂತಿದ್ದಾಳೆ. ಯಾವುದೋ ಸಣ್ಣ ಸಣ್ಣ ಇಶ್ಯೂಗಳಿಂದ ಲೈಫ್ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಯಾಕೋ ನನಗಿಷ್ಟ ಆಗ್ತಾಯಿಲ್ಲ. ಅದಕ್ಕೆ ಸಾಮ್ರಾಟ್ ಜೊತೆ ಮತ್ತೆ ಹೇಳಿದೆ ಅಂದರು ಎಲಿನಾ. ಓ ಹೌದಾ ಮಾಮ್, ಥ್ಯಾಂಕ್ಸ್. ಅವ್ರ ಜೊತೆಯಾಗಿದ್ದರೆ ನನಗೂ ಅಷ್ಟೇ ಬೇಕು. ಮತ್ತೇನಂದ್ರು ಸಾಮ್ರಾಟ್ ಸರ್? ಸುರಕ್ಷಳನ್ನು ಕರ್ಕೊಂಡು ಹೊರಗೆ ಹೋಗ್ತಾರಾ? ಹಾಂ ಅದನ್ನೇ ಅಂದ ಬೇಬಿ. ನನ್ನ ಹತ್ರ ನಾಳೆ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ನೋಡೋಣ ಅಂತ ಅವರಿಬ್ಬರ ಹಾಗೆ ಮಾತಾಡ್ಕೊಳ್ತಿರುವಾಗಲೇ ಎಲಿನಾ ಹಾಸ್ಪಿಟಲ್ ಬಂದಿದ್ದರಿಂದ ಮೊದಲು ಎಲಿನಾ ಅವ್ರನ್ನ ಅಲ್ಲಿ ಬಿಟ್ಟು ನಂತರ ಸಾರಾ ಸಾಮ್ರಾಟ್ ಹಾಸ್ಪಿಟಲ್ಗೆ ಹೊರಟಳು. ಸಾಮ್ರಾಟ್ ಕೂಡ ಮನೆಗೆ ಪ್ರತಿದಿನ ತಡವಾಗಿ ಬರ್ತಿದ್ದಾನೆ. ಸುರಕ್ಷಾ ಡಯಟ್ ಪ್ರಕಾರ ಅವಳು 9 ಗಂಟೆಗೆ ನಿದ್ರೆ ಮಾಡ್ತಾಳೆ ಎಂದು ರಾತ್ರಿ 10:30ಕ್ಕೆ ಹಾಗೆ ಬರ್ತಿದ್ದಾನೆ. ಹಾಗೆ ಆ ದಿನ ಕೂಡ ಯಾವಾಗಲೂ ಹಾಗೆ 11 ಗಂಟೆಗೆ ಮನೆಗೆ ಸಾಮ್ರಾಟ್ ಬರುವಷ್ಟರಲ್ಲಿ ಸಾಮ್ರಾಟ್ ಅವರ ರೂಮ್ನಲ್ಲಿ ಇನ್ನೂ ಎಚ್ಚರವಾಗಿ ಇದ್ದರು ಲಲಿತಾ ಅವರು.
ಸಾಮ್ರಾಟ್ ರೂಮಿಗೆ ಬಂದ ತಕ್ಷಣ ಸುರಕ್ಷಾ ಬಗ್ಗೆ ಎಲ್ಲ ವಿಷಯಗಳನ್ನ ಕೇಳಿದ ನಂತರ ಆ ರೂಮ್ನಿಂದ ಹೊರಗೆ ಹೋಗ್ತಿದ್ದ ಲಲಿತಾ ಅವ್ರ ಜೊತೆ, ಆಂಟಿ ಒಂದು ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು ಅಂದ. ಹೇಳಪ್ಪ ಅಂದರು ಲಲಿತಾ. ಅದು ನಾಳೆ ಭಾನುವಾರ ಆದ್ದರಿಂದ ನಾನು ಸುರಕ್ಷಾಳನ್ನು ಕರ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಅವಳಿಗೆ ಕೂಡ ಸ್ವಲ್ಪ ಜಾಗ ಬದಲಾದಂತೆ ಅನ್ನಿಸ್ತದಲ್ಲ ಅಂದ. ಸಾಮ್ರಾಟ್ ಹೇಳಿದ್ದಕ್ಕೆ ಲಲಿತಾ ಕೂಡ ಹೌದು ಅಂತಿದ್ರೆ, ಆಂಟಿ ನೀವು ಕೂಡ ಬರಬೇಕು ನಮ್ಮ ಜೊತೆ, ಇಲ್ಲದಿದ್ದರೆ ಸುರಕ್ಷಾ ಶಾಂತವಾಗಿರಲ್ಲ ಪ್ಲೀಸ್ ಅಂತ ಕೇಳಿದ ಸಾಮ್ರಾಟ್. ನೀ ಅಷ್ಟೊಂದು ಹೇಳಬೇಕೇನಪ್ಪ, ಖಂಡಿತವಾಗಿ ಹೋಗೋಣ, ಅವಳ ಆರೋಗ್ಯಕ್ಕಿಂತ ನನಗೆ ಬೇಕಾದದ್ದು ಏನೂ ಇಲ್ಲ ಅಂತ ಹೇಳಿದ್ರು ಲಲಿತಾ. ಆ ನಂತರ ಲಲಿತಾ ಅಲ್ಲಿಂದ ಹೊರಟು ಹೋದರೆ ಸಾಮ್ರಾಟ್ ಬಾಗಿಲು ಹಾಕಿ ಸ್ವಲ್ಪ ಹೊತ್ತು ಸುರಕ್ಷಾ ಪಕ್ಕದಲ್ಲಿ ಕೂತು ನಿದ್ರಿಸ್ತಿರೋ ಅವಳ ಕೈಯನ್ನು ಹಿಡ್ಕೊಂಡು, ಇನ್ನು ಎಷ್ಟು ದಿನ ನನ್ನ ದ್ವೇಷಿಸ್ತೀಯ ಸುರಕ್ಷಾ, ನನ್ನನ್ನು ಇನ್ಯಾವಾಗ ಕ್ಷಮಿಸ್ತೀಯಾ, ನಾನು ಮಾಡಿದ ತಪ್ಪೆ ಒಪ್ಕೊಳ್ತೀನಿ, ದಯವಿಟ್ಟು ನನ್ನ ಕ್ಷಮಿಸು ಸುರಕ್ಷಾ ಅಂತ ಅವಳ ಕೈಗೆ ಮುತ್ತಿಟ್ಟು ಅವಳ ಹೊಟ್ಟೆ ಮೇಲೆ ಕೈ ಇಟ್ಟು ಮಗುವಿನ ಚಲನೆಯನ್ನು ಅನುಭವಿಸ್ತಾ 10 ನಿಮಿಷಗಳ ಕಾಲ ಹಾಗೆ ಕೂತ ಸಾಮ್ರಾಟ್. ಮಾರನೇ ದಿನ ಭಾನುವಾರ ಆದ್ದರಿಂದ ಆ ದಿನ ಸಾಮ್ರಾಟ್ ಮನೆಯಲ್ಲಿದ್ದ. ಆದರೆ ಸುರಕ್ಷಾ ನಿದ್ರೆಯಿಂದ ಎದ್ದೇಳೋ ಮೊದಲೇ ಅವನಿದ್ದು ತಾನು ಮೊದಲು ಇರ್ತಿದ್ದ ರೂಮಿಗೆ ಹೊರಟು ಹೋದ ಸಾಮ್ರಾಟ್. ಶ್ರೀನಿವಾಸ್ ಅವರು ಅದೇನು ಅಂತ ಕೇಳಿದರೆ ತನಗೆ ಕಾನ್ಫರೆನ್ಸ್ ಇದೆ ಎಂದು, ಅದರಿಂದ ಸುರಕ್ಷಾಗೆ ಡಿಸ್ಟರ್ಬ್ ಮಾಡೋದು ಇಷ್ಟ ಇಲ್ಲದೆ ಸ್ವಲ್ಪ ಹೊತ್ತು ಆಫೀಸ್ ರೂಮ್ನಲ್ಲಿ ಇರ್ತೀನಿ ಅಂತ ಹೊರಟು ಹೋದ ಸಾಮ್ರಾಟ್. ಆ ದಿನ ಪೂರ್ತಿ ನಿಜಕ್ಕೂ ಕೆಳಗೆ ಕೂಡ ಬರಲಿಲ್ಲ ಸಾಮ್ರಾಟ್. ಊಟ ಕೂಡ ಸುರಕ್ಷಾ ತಿಂದು ಒಳಗೆ ಹೋದ ನಂತರ ಸಾಮ್ರಾಟ್ ಕೆಳಗೆ ಬಂದು ಊಟ ಮಾಡಿ ಮತ್ತೆ ಯಾವಾಗಲೂ ಹಾಗೆ ಮೇಲೆ ರೂಮಿಗೆ ಹೊರಟೋದ. ಇನ್ನು ಸಂಜೆ ಸುರಕ್ಷಾಗೆ ಎದುರಾಗಲೇಬೇಕಾಯಿತು. ಒಂದೇ ಮನೆಯಲ್ಲಿದ್ದರೂ ಕೂಡ ಸುಮಾರು 5 ದಿನಗಳ ನಂತರ ನೋಡ್ತಿದ್ದಾಳೆ ಸುರಕ್ಷಾ ಸಾಮ್ರಾಟ್ನನ್ನು. ಆದರೂ ಸಹ ಅಷ್ಟಕ್ಕೆ ಅವಳ ಮುಖದಲ್ಲಿ ಕೋಪ, ಅಸಹನೆ ಸ್ವಲ್ಪವೂ ಕಡಿಮೆಯಾಗಿಲ್ಲ ಸಾಮ್ರಾಟ್ ಬಗ್ಗೆ. ಸಾಮ್ರಾಟ್ ಅವಳ ರೂಮಿಗೆ ಹೋಗಿ, ಸುರಕ್ಷಾ ರೆಡಿಯಾಗು, ನಾವು ಸ್ವಲ್ಪ ಹೊತ್ತು ಹೊರಗೆ ಹೋಗಬೇಕು ಅಂದ. ಸುರಕ್ಷಾ ಕೋಪ ಮತ್ತು ಆಶ್ಚರ್ಯದಿಂದ, ನಾನು ನಿನ್ನ ಜೊತೆ ಬರಬೇಕಾ, ನೆವರ್, ನಿಜಕ್ಕೂ ಬರಲ್ಲ ನಿನ್ನ ಜೊತೆ ಅಂತ ಸ್ವಲ್ಪ ಒರಟಾಗಿ ಹೇಳಿದ್ಲು ಸುರಕ್ಷಾ. ನನ್ನ ಜೊತೆ ಅಂದರೆ ನಾವು ಇಬ್ಬರೇ ಅಲ್ಲ ಸುರಕ್ಷಾ, ನಮ್ಮ ಜೊತೆ ಆಂಟಿಯವರು ಕೂಡ ಬರ್ತಿದ್ದಾರೆ, ಪ್ಲೀಸ್ ಇದನ್ನು ಇಶ್ಯೂ ಮಾಡದೆ ಬೇಗ ರೆಡಿಯಾಗು, ನಾವು ಸ್ವಲ್ಪ ಹೊತ್ತು ಹಾಗೆ ಹೊರಗೆ ಹೋಗೋಣ, ನಿನಗಾಗಿ ವಾಕಿಂಗ್ ಮಾಡಿದಂತೆ ಇರುತ್ತೆ, ಹಾಗೆ ನಿನಗೆ ಪ್ರಶಾಂತವಾಗಿ ಕೂಡ ಇರುತ್ತೆ ಅಂದ ಸಾಮ್ರಾಟ್. ಆಂಟಿಯವರು ಕೂಡ ಬರ್ತಿದ್ದಾರೆ ಅಂತ ಹೇಳಿದ್ರಿಂದ ಸುರಕ್ಷಾಗೇನು ಅನಿವಾರ್ಯ ಆಯಿತು. ನೀನು ರೆಡಿಯಾಗಿ ಸಂಜೆ ಸಮಯದಲ್ಲಿ ಅಲ್ಲಿ ಹತ್ತಿರದಲ್ಲಿದ್ದ ಮಕ್ಕಳ ಪಾರ್ಕ್ ಕರ್ಕೊಂಡು ಹೋದ ಸುರಕ್ಷಾಳನ್ನು. ಅಲ್ಲಾದರೆ ಆ ಮಕ್ಕಳನ್ನು ನೋಡಿ ಅವಳ ಮನಸ್ಸು ಸ್ವಲ್ಪ ಶಾಂತವಾಗುತ್ತೆ ಎಂದು. ಸಾಮ್ರಾಟ್ ಅವ್ರಿಗೆ ಸ್ವಲ್ಪ ದೂರದಲ್ಲಿ ಬೆಂಚ್ ಮೇಲೆ ಕೂತು ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡ್ತಿದ್ರೆ ಸುರಕ್ಷಾ ಅವನಿಗೆ 2 ಬೆಂಚ್ಗಳ ಆಚೆ ಕೂತು ಅಲ್ಲಿ ನಗ್ತಾ ಆಟ ಆಡ್ತಿರೋ ಮಕ್ಕಳನ್ನು ನೋಡ್ತಾ ಇದ್ದಾಳೆ. ಸುರಕ್ಷಾ ಜೊತೆಯೇ ಲಲಿತಾ ಅವರಿಬ್ಬರ ಜೊತೆ ರಾಮಕೃಷ್ಣ ಮಾತ್ರ ಸಾಮ್ರಾಟ್ನನ್ನು ಕೋಪವಾಗಿ ನೋಡ್ತಾ ಮಗಳಿಗೆ ನೆರಳಿನಂತೆ ಜೊತೆಗೆ ಇದ್ದು ಅವಳನ್ನು ಕಾಪಾಡ್ಕೊಳ್ತಿದ್ದಾರೆ. ಸುತ್ತಲೂ ನೋಡ್ತಿದ್ದ ಸುರಕ್ಷಾ ಕಣ್ಣುಗಳು ಒಂದು ಕಡೆ ನಿಂತು ಹೋದವು. ಒಂದು ಕಡೆ ಬೆಂಚ್ ಮೇಲೆ 4 ವರ್ಷದ ಮಗು ಒಂಟಿಯಾಗಿ ಕೂತು ಅವನ ಎದುರಿಗೆ ನಗ್ತಾ ಆಟ ಆಡ್ತಿರೋ ಮಕ್ಕಳ ಕಡೆ ಮೌನವಾಗಿ ನೋಡ್ತಿದ್ದಾನೆ. ಎಲ್ಲರ ಜೊತೆ ಸೇರಿ ಆಟ ಆಡದೆ ಹಾಗೆ ಒಂಟಿಯಾಗಿ ಕೂತಿದ್ದ ಆ ಮಗುವಿನ ಹತ್ರ ಹೋಗಿ ಅವನ ಪಕ್ಕದಲ್ಲೇ ಬೆಂಚ್ ಮೇಲೆ ಕೂತು, ಹಾಯ್ ಚಿನ್ನ ಅಂತ ಮಾತನಾಡಿಸಿದ್ಲು ಸುರಕ್ಷಾ ನಗ್ತಾ. ಸುರಕ್ಷಾ ಅಲ್ಲಿಂದ ಹೋಗೋದನ್ನು ನೋಡುತ್ತಲೇ ಕೆಲಸ ಮಾಡ್ತಿದ್ದಾನೆ ಸಾಮ್ರಾಟ್. ಸುರಕ್ಷಾ ಸಾಮ್ರಾಟ್ ಕಣ್ಣಿಗೆ ಕಾಣಿಸುವಷ್ಟೇ ದೂರದಲ್ಲಿದ್ದಾಳೆ, ಆದರೆ ಮಾತುಗಳು ಕೇಳಿಸೋಷ್ಟು ಹತ್ತಿರದಲ್ಲಂತೂ ಇಲ್ಲ. ಸುರಕ್ಷಾ ದನಿ ಕೇಳಿ ತಲೆ ತಿರುಗಿಸಿ ನೋಡಿದ ಆ ಮಗು ಸ್ವಲ್ಪ ಹೊತ್ತು ಸುರಕ್ಷಾಳನ್ನು ತೀಕ್ಷ್ಣವಾಗಿ ನೋಡಿ ಉತ್ತರ ನೀಡದೆ ಮತ್ತೆ ಮುಂದಕ್ಕೆ ನೋಡ್ದ, ಅಷ್ಟೇ ನೋವಿನಿಂದ. ಆ ಮಗು ಹಾಗೆ ಮಾತನಾಡದೆ ಇರುವುದನ್ನು ನೋಡಿ ಸುರಕ್ಷಾ ಮತ್ತೆ, ಹೆಲೋ ಚಿನ್ನ, ನಿನ್ನ ಹೆಸರೇನು ಅಂತ ಕೇಳಿದ್ಲು. ಅದಕ್ಕೆ ಆ ಮಗು ಈ ಬಾರಿ ತಲೆ ಕೂಡ ತಿರುಗಿಸ್ಲಿಲ್ಲ, ಆದರೆ ಕಣ್ಣುಗಳಿಂದ ಕಣ್ಣೀರು ಮಾತ್ರ ಹೊರಗೆ ಬಂದವು. ಅದು ನೋಡಿ ಸುರಕ್ಷಾ ಗಾಬರಿಯಿಂದ, ಅಯ್ಯಯ್ಯೋ ಏನಾಯ್ತು ಕಂದ, ಯಾಕೆ ಅಳ್ತಿದ್ಯಾ, ಚಾಕ್ಲೇಟ್ ಬೇಕಾ, ಐಸ್ ಕ್ರೀಮ್ ಬೇಕಾ ಅಂತ ಕೇಳಿದ್ಲು. ಮಗು ಯಾವುದೇ ಉತ್ತರ ನೀಡದೆ ಇನ್ನು ಅಳುವನ್ನು ಒಳಗೆ ತಡ್ಕೊಳ್ತಿದ್ದರಿಂದ ಬಿಕ್ಕಳಿಕೆ ಬರ್ತಿತ್ತು. ಸುರಕ್ಷಾ ತಕ್ಷಣ ಅಮ್ಮ ನೀರು ಕೊಡಿ ಅನ್ನುತ್ತಾ ಅವರು ತಂದಿದ್ದ ಬಾಟಲಿ ನೀರನ್ನು ಆ ಮಗುವಿಗೆ ಕುಡಿಸಿದ್ಲು ಸುರಕ್ಷಾ. ನೀರು ಕುಡಿದ ಮಗು ಸ್ವಲ್ಪ ಸುಧಾರಿಸ್ಕೊಂಡು ಥ್ಯಾಂಕ್ಸ್ ಆಂಟಿ ಅಂತೇಳಿ ಹೊರಟು ಹೋಗ್ತಾ ಇದ್ದರೆ ಸುರಕ್ಷಾ ಆ ಮಗುವನ್ನು ತಡೆದು, ನಿನ್ನ ಹೆಸರೇನು, ನಿಮ್ಮ ಮಮ್ಮಿ ಡ್ಯಾಡಿ ಎಲ್ಲಿ ಅಂತ ಕೇಳಿದ್ಲು ಮತ್ತೆ. ಸುರಕ್ಷಾ ಪ್ರಶ್ನೆಗೆ ಆ ಮಗು ಮತ್ತೆ ಅಳೋದಕ್ಕೆ ಶುರು ಮಾಡ್ತಿದ್ರೆ ಅಷ್ಟರಲ್ಲಿ ಅಲ್ಲಿಗೆ ಬಂದರು 60 ವರ್ಷದ ಒಬ್ಬರು ಮಹಿಳೆ. ಅಯ್ಯಯ್ಯೋ ವೇದಾಂತ್ ಏನಾಯ್ತು ಕಂದ, ಯಾಕೆ ಅಳ್ತಿದ್ಯಾ ಅಂತ ಕೇಳಿದ್ರು ಗಾಬರಿಯಿಂದ ಮಗುವನ್ನು ಎತ್ಕೊಳ್ತಾ. ಆಕೆ ಕನ್ನಡದಲ್ಲಿ ಮಾತನಾಡೋದ್ರಿಂದ ಆಶ್ಚರ್ಯಗೊಂಡ ಲಲಿತಾ, ನೀವು ಕನ್ನಡಿಗರಾ ಅಂತ ಕೇಳಿದ್ರು. ಅತ್ತ ಕಡೆ ಆಕೆ ಕೂಡ ಲಲಿತಾ ಅವ್ರ ಬಾಯಲ್ಲಿ ಕನ್ನಡ ಕೇಳಿ, ಹೌದಮ್ಮ ನಾವು ಕನ್ನಡಿಗರೇ, ನೀವು ಕೂಡ ಕನ್ನಡಿಗರೇನಾ ಅನ್ನುತ್ತಾ ಕೇಳಿದ್ರು ಸಂತೋಷದಿಂದ.
ಹೌದೌದು ಅಂತ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ಮೇಲೆ ಮಗು ಯಾಕಷ್ಟು ಡಲ್ಲಾಗಿದ್ದಾನೆ ಅಂತ ಕೇಳಿದ್ರು ಲಲಿತಾ. ಅದೇನು ಹೇಳ್ತಿರೋ ಲಲಿತಾ ಅವರೇ, ಅದೆಲ್ಲ ಅವನ ಹಣೆಬರಹ. ಆತುರದಿಂದ, ತಿಳುವಳಿಕೆ ಇರದೆ, ಮೂರ್ಖತನದಿಂದ ತಂದೆ ತಾಯಿ ಮಾಡಿದ ತಪ್ಪುಗಳು ಈ ಮಗುವಿಗೆ ಶಾಪದಂತೆ ಬದಲಾಗಿದೆ. ಹೀಗೆ ಅವನನ್ನು ಮಾನಸಿಕವಾಗಿ ಕುಗ್ಗಿಸ್ತಿದೆ ಅಂದರು ನೋವಿನಿಂದ. ರಾಮಕೃಷ್ಣ ಸುರಕ್ಷಾ ಅವರು ಏನಾಯಿತು ಎಂಬಂತೆ ನೋಡ್ತಿದ್ರೆ ಲಲಿತಾ ಅವರು ಕೇಳಿಯೇ ಬಿಟ್ಟರು ಆಕೆಯನ್ನು. ಏನಾಯ್ತಮ್ಮ, ಮಗುವಿನ ಪೇರೆಂಟ್ಸ್ ಎಲ್ಲಿ, ಯಾಕೆ ನೀವು ಹಾಗೆ ಮಾತಾಡ್ತಿದ್ದೀರಿ ಎಂದು ಕೇಳಿದರು ಲಲಿತಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಮೊದಲೇ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ.